ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನ್ ನಿಮ್ಮ ಸುನಿಲ್ ಆರಾಧ್ಯ. ಆತ್ಮೀಯ ವೀಕ್ಷಕರೇ, ಈ ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಬರೋಲ್ಲ ಅಂತಾರಲ್ಲ, ಅದ್ಯಾಕೆ ಗೊತ್ತಾ? ಕೆಲವು ಸಾರಿ ನಾವು ತೀರಾ ಲಘುವಾದ ಅಂದ್ರೆ ಸಿಲ್ಲಿ ಅನ್ನುವಂತಹ ಕೆಲಸಗಳನ್ನ ಮಾಡಿ ಕಳೆದುಕೊಂಡ ಮಾನ ಮತ್ತೆ ಎಷ್ಟೇ ಶತಪ್ರಯತ್ನ ಪಟ್ಟರೂ ಪಡೆದುಕೊಳ್ಳಲು ಆಗೋಲ್ಲ. ಅದಕ್ಕೆ ನಮ್ಮ ಹಿರಿಯರು ಅವರ ಇಂತಹ ಅನುಭವಗಳಿಂದ ಮುಂದಿನ ಪೀಳಿಗೆಗೆ ಉಪಯೋಗವಾಗ್ಲಿ ಅಂತ ರೂಢಿಸಿಕೊಟ್ಟ ಗಾದೆ ಮಾತಿದು. ಅದನ್ನೇ ಹೇಳೋದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಬಾರದು ಅಂತ. ಈ ಗಾದೆಗೂ ನಮ್ಮ ಈ ಸ್ಟೋರಿಗೂ ಏನು ಸಂಬಂಧ ಅಂತೀರಾ? ಇದೆ ಸಂಬಂಧ, ಖಂಡಿತವಾಗ್ಲೂ ಇದೆ. ನಂದಿ ಬೆಟ್ಟ, ನಂದಿ ದೇವಸ್ಥಾನ, ರಂಗಸ್ಥಳ ಮತ್ತು ಈಶಾ ಟೆಂಪಲ್ ಹೀಗೆಲ್ಲ ಸಾಲು ಸಾಲು ಜಗದ್ವಿಖ್ಯಾತ ಪ್ರವಾಸಿ ತಾಣಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವುದು ನಮ್ಮ ಹೆಮ್ಮೆಯ ಚಿಕ್ಕಬಳ್ಳಾಪುರ. ಇಷ್ಟೆಲ್ಲ ಪ್ರವಾಸಿ ತಾಣಗಳಿದ್ದ ಮೇಲೆ ಪ್ರವಾಸಿಗರು ಬರೋದು ಸರ್ವೇ ಸಾಮಾನ್ಯದ ಸಂಗತಿ, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಎಲ್ಲಾ ಪ್ರವಾಸಿ ತಾಣಗಳನ್ನ ಸುತ್ತಲೂ ಅಲ್ಲಿನ ಅಂದವನ್ನ ಆಸ್ವಾದಿಸಲು ನಿತ್ಯ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ರಾಜ್ಯ ಮಾತ್ರವಲ್ಲ, ಇಡೀ ದೇಶ ಮತ್ತು ವಿದೇಶಗಳಿಂದ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ಶನಿವಾರ ಭಾನುವಾರ ಬಂತು ಅಂದ್ರೆ ಪ್ರವಾಸಿಗರ ಸಂಖ್ಯೆ ಲಕ್ಷ ದಾಟುತ್ತದೆ. ಇದು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ದೊಡ್ಡ ಹೆಮ್ಮೆಯ ಸಂಗತಿ. ಇವತ್ತು ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ನಾವು ಚಿಕ್ಕಬಳ್ಳಾಪುರದವರು ಅಂತ ಎದೆಯುಬ್ಬಿಸಿ ಹೇಳಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿದೆ ನಮ್ಮ ಚಿಕ್ಕಬಳ್ಳಾಪುರ. ಇಟ್ಸ್ ವೆರಿ ಪ್ರೌಡ್ ಟು ಅಸ್. ಈ ಎಲ್ಲಾ ಕಾರಣಗಳಿಂದ ಚಿಕ್ಕಬಳ್ಳಾಪುರ ಕಿರೀಟ ಹೊತ್ತ ರಾಜನಂತಾಗಿದೆ. ಬಟ್ ಈ ಕಿರೀಟ ಹೊತ್ತ ರಾಜನನ್ನ ನೋಡಿ ಕಣ್ತುಂಬಿಕೊಳ್ಳಲು ಹತ್ತಿರ ಬರುವ ಸಾವಿರಾರು ಮಂದಿ ಪ್ರವಾಸಿಗರ ಕಣ್ಣಿಗೆ ಇಲ್ಲಿ ನಿತ್ಯ ದರ್ಶನ ಕೊಡೋದು ಮಾತ್ರ ಕಿರೀಟ ಹೊತ್ತ ರಾಜನ ಬೆತ್ತಲೆ ದೇಹ. ಹತವಿಧಿ ಏನ್ರಿ ಇದು ಹೀಗಂತೀರಾ? ಅಂತದ್ದೇನ್ರಿ ಆಗಿದೆ ನಮ್ಮೂರಿಗೆ ಅಂತೀರಾ? ಈ ಮಾತು ನಿಮ್ಮ ಅರಿವಿಗೆ ಬರಬೇಕಾದ್ರೆ ನಾನು ಹೇಳಿದ ಹಾಗೆ ಮಾಡಿ. ನೇರವಾಗಿ ನಂದಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅರಸನಹಳ್ಳಿ, ತಿರುನಹಳ್ಳಿಯ ಕಂದವಾರ ರಸ್ತೆಯ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣಿಸಿ. ರಸ್ತೆಯಲ್ಲಿ ನಿಮಗೆ ಆಗುವ ಅನುಭವದಲ್ಲಿಯೇ ಕಾಣುತ್ತದೆ ಚಿಕ್ಕಬಳ್ಳಾಪುರವೆಂಬ ರಾಜನ ಬೆತ್ತಲೆ ದೇಹ. ನಂದಿ ದೇವಾಲಯದಿಂದ ಚಿಕ್ಕಬಳ್ಳಾಪುರದವರೆಗೂ ರಸ್ತೆಯಲ್ಲಿ ಪ್ರಯಾಣಿಸುವಾಗ ನಮಗೆ ಕಾಣಿಸುವುದು ಅಬ್ಸಲ್ಯೂಟ್ಲಿ ನರಕ. ಎಸ್, ಒಂದು ಹಳ್ಳವನ್ನು ತಪ್ಪಿಸಲು ಹೋದ್ರೆ ಇನ್ನೊಂದು ದೊಡ್ಡ ಹಳ್ಳ, ಅದನ್ನು ತಪ್ಪಿಸಿ ಪಕ್ಕಕ್ಕೋದ್ರೆ ಮತ್ತೊಂದು ದೊಡ್ಡ ಹಳ್ಳ. ಟೋಟಲಿ ಹಳ್ಳ ಹಳ್ಳ ಹಳ್ಳ. ರಸ್ತೆ ಪೂರ್ತಿ ಹಳ್ಳ ಬಿಟ್ರೆ ಇನ್ನೇನೂ ಇಲ್ಲ. ಒಂದು ವೇಳೆ ಈ ಹಳ್ಳಗಳಲ್ಲಿಯೇ ಏನಾದ್ರೂ ಒಂದು 60ರ ವೇಗದಲ್ಲಿ ವಾಹನ ಚಾಲನೆ ಮಾಡಿಬಿಟ್ರೆ ಅಷ್ಟೇ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆ ವಾಹನ ಸವಾರ ನೇರವಾಗಿ ಆಸ್ಪತ್ರೆಗೆ ಹೋಗಬೇಕಷ್ಟೇ. ಒಂದು 15 ವರ್ಷದಿಂದ ನೋಡಿದ್ರೇನು ಹಳ್ಳ ದಿಂಡೆ ಐತೆ. ರೋಡಲ್ಲಿ ಗಾಡಿಗಳವರು ಜನಗಳು ಬಿದ್ದೋಗ್ತಾ ಇರ್ತಾರೆ, ಎದ್ದೋಗ್ತಾ ಇರ್ತಾರೆ. ಕೆಲವು ಆಕ್ಸಿಡೆಂಟ್ಗಳಾಗ್ತಾವೆ. ಯಾರು ಹೇಳಿದ್ರೇನು ಹೇಳಿದ್ರೆ KV ಅವ್ರಿಗೆ ಹೇಳಿದ್ರೇನು ಅವರು ಏನೋ ಇದು ಮಾಡ್ಕೊಂಡು PW ಅವ್ರಿಗೆ ಹೇಳಿದ್ರೆ ಅವರು ಮುನ್ಸಿಪಲ್ ಆಫೀಸ್ ಅವ್ರಿಗೆ ಹೇಳಿ ಅಂತಾರೆ. ಮುನ್ಸಿಪಲ್ ಆಫೀಸ್ ಅವ್ರಿಗೆ ಹೇಳಿದ್ರೆ PW ಅವರು ಅಂತಾರೆ. ಯಾವುದೇ ಕಾರಣಕ್ಕೆ ರೋಡ್ ಇಲ್ಲ, ಏನೂ ಇಲ್ಲ. ಮಳೆ ಹಳ್ಳ ಬೀಳ ಮಳೆ ಬಿದ್ದರೆ ಗಾಡಿಗಳೆಲ್ಲ ಬಿದ್ದೋಗ್ತಾ ಇರ್ತವೆ. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಯಾರು ಗೆದ್ರೇನು ಏನು ಮಾಡೋರಿಲ್ಲ ಸರ್. ಇಲ್ಲಿ ನಂದಿಯಿಂದ ಚಿಕ್ಕಬಳ್ಳಾಪುರದವರೆಗೂ ಇರೋ ರಸ್ತೆಯಲ್ಲಿ ತೀರಾ ಹದಗೆಟ್ಟಿರೋ ಭಾಗ ಅಂದ್ರೆ ಅದು ಕಂದವಾರ ಕೆರೆ ಪಕ್ಕ ಇರುವ ಮುಖ್ಯ ರಸ್ತೆ. ಈ ರಸ್ತೆಯಂತೂ ಅಪ್ಪಟ ಡೆಡ್ಲಿ ರಸ್ತೆ ಕಣ್ರಿ. ಈ ಸದರಿ ರಸ್ತೆ ಸುಮಾರು ವರ್ಷಗಳಿಂದ ಹೀಗೆ ಹಾಳಾಗಿ ಬಿದ್ದಿದೆ. ಅದೇನು ಗ್ರಹಚಾರವೋ ಏನೋ,
ಅಥವಾ ನಮ್ಮ ಘಟಾನುಘಟಿ ನಾಯಕರುಗಳಿಗೆ ಈ ರಸ್ತೆ ಕೆಲಸ ಮಾಡಿಸದಿರಲಿ ಅಂತ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ದಾರೋ ಗೊತ್ತಿಲ್ಲ. 100 ಕೋಟಿ ಅನುದಾನಗಳನ್ನು ತಂದು ರಾಜ್ಯವ್ಯಾಪಿ ಹೆಸರು ಮಾಡಿದ ನಾಯಕರುಗಳು ಕೇವಲ ಕೆಲವು ಕಿಲೋಮೀಟರ್ಗಳಷ್ಟು ರಸ್ತೆ ಹಾಕಿಸೋಕೆ ಆಗಿಲ್ಲ ಅಂದ್ರೆ ಇನ್ನೇನು ತಾನೇ ಅನುಮಾನ ಪಡಬೇಕು ಹೇಳಿ. ನಿತ್ಯ ಬರುವ ಸಾವಿರಾರು ಪ್ರವಾಸಿಗರ ಕಣ್ಣುಗಳ ಮುಂದೆ ಈ ಚಿಕ್ಕ ಕಂದವಾರ ರಸ್ತೆಯಿಂದ ಊರಿನ ಮಾನ ಮರ್ಯಾದೆ ಹರಾಜಾಗುತ್ತಿರುವುದಂತೂ ಸೂರ್ಯಚಂದ್ರರಷ್ಟೇ ಸತ್ಯ. ಕೆಲವು ನಂಬಿಕಾರ್ಹ ಬಲ್ಲ ಮೂಲಗಳಿಂದ ನಮಗಿರುವ ಮಾಹಿತಿಯ ಪ್ರಕಾರ ಈ ಕಂದವಾರ ರಸ್ತೆ ಅಂದ್ರೆ ಕಂದವಾರ ಬಾಗಿಲಿನ ವೆಂಕಟರಮಣ ಸ್ವಾಮಿ ದೇವಾಲಯದಿಂದ ಹಿಡಿದು ಕಂದವಾರದ ಸರ್ಕಾರಿ ಶಾಲೆಯವರೆಗೂ ಸಿಸಿ ರಸ್ತೆಗಾಗಿ ಒಟ್ಟು 6.25 ಕೋಟಿಯಿಂದ 6.5 ಕೋಟಿ ಹಣ ನಗರೋತ್ಥಾನದಿಂದ ಮೀಸಲಿರಿಸಲಾಗಿದೆ. ಸೊ ಮೀಸಲಿರಿಸಿದ ಹಣ DPR ಕೂಡ ಆಗಿ ಟೆಂಡರ್ ಪ್ರಕ್ರಿಯೆ ಆಗಬೇಕಿದೆ. ಬಟ್ ಜಿಲ್ಲೆಯ ರಾಜಕಾರಣಿಗಳ ಒಳ ಕಿತ್ತಾಟದಿಂದ ಟೆಂಡರ್ ಪ್ರಕ್ರಿಯೆ ಆಗುತ್ತಿಲ್ಲ. ಹಾಗಾಗಿ ಮೀಸಲಿರಿಸಿದ ಹಣ ಹಾಗೆಯೇ ವ್ಯರ್ಥವಾಗಿ ಬಿದ್ದಿದೆ. ಇನ್ನು ಈ ಮುಖ್ಯ ರಸ್ತೆಗಳಿಗಾಗಿ ನಗರೋತ್ಥಾನದ 44 ಕೋಟಿ ಹಣದಲ್ಲಿ ಬೆರಳೆಣಿಕೆಯಷ್ಟೇ ವಾರ್ಡುಗಳಿಗೆ ಸ್ವಲ್ಪವೇ ಸ್ವಲ್ಪ ಹಣವನ್ನ ಅಭಿವೃದ್ಧಿ ಕೆಲಸಗಳಿಗಾಗಿ ನೀಡಿ ಉಳಿದ ಭಾಗಶಃ ಹಣವನ್ನ ರಸ್ತೆಗಳಿಗಾಗಿಯೇ ಮೀಸಲಿರಿಸಲಾಗಿದೆ. ಕಡೆಯ ಪಕ್ಷ ಈ ಹಣವನ್ನ ಸುಖಾಸುಮ್ಮನೆ ಮೀಸಲಿರಿಸದೆ ನಮ್ಮ ವಾರ್ಡ್ಗಳಿಗಾದ್ರೂ ಕೊಟ್ಟಿದ್ದಿದ್ರೆ ವಾರ್ಡುಗಳನ್ನಾದ್ರೂ ಅಭಿವೃದ್ಧಿ ಮಾಡಿಕೊಳ್ತಿದ್ವಿ ಅನ್ನೋದು ಅಸಹಾಯಕ ನಗರಸಭಾ ಸದಸ್ಯರೊಬ್ಬರ ಮಾತು. ಸದ್ಯ ಆಡಳಿತ ನಡೆಸುತ್ತಿರುವ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಮತ್ತು ತಾಲೂಕಿನ ಶಾಸಕರೇ, ದಯವಿಟ್ಟು ನಿಮ್ಮ ಹಠಗಳನ್ನ ಪಕ್ಕಕ್ಕಿಡಿ. ನಿಮ್ಮ ಹಠಗಳಿಂದ ಊರಿನ ಮಾನ ಮರ್ಯಾದೆ ಹೋಗುತ್ತಿದೆ. ನೀವು ಯಾವುದು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಈ ಕಂದವಾರ ರಸ್ತೆಯನ್ನ ಮಾತ್ರ ಆದಷ್ಟು ಬೇಗ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ. ನಂದಿಯಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೂ ರೋಡ್ ಎಲ್ಲ ಕಿತ್ತೋಗ್ಬಿಟ್ಟೈತೆ. ಯಾರು ಅದನ್ನ ಸಮಸ್ಯೆ ಇಡ್ಸ್ಕೊತಾ ಇಲ್ಲ, ಯಾರು ಕೈ ಸರಿಯಾಗಿ ಇಡ್ಸ್ಕೊತಾ ಇಲ್ಲ. ಯಾರಿಗೆ ಹೇಳಿದ್ರು ಇವತ್ತು ನಾಳೆ ಅಂತಲೇ ಇರ್ತಾರೆ. ಎಲ್ಲ ಗಾಡಿಗಳು ಟ್ರಾಫಿಕ್ ಜಾಸ್ತಿ ಆಗೋಗ್ಬಿಟ್ಟೈತೆ. ವೆಹಿಕಲ್ಸ್ ವಿಪರೀತ, ದನಗಳಕ್ಕೂ ಜಾಗ ಇಲ್ಲ. ಮೊದಲು ಆರಾಮಾಗಿ ಬರ್ತಾಯಿದ್ವಿ, ಜಾಸ್ತಿ ಇಕ್ಕಟ್ಟಾಗೋಗ್ಬಿಟ್ಟೈತೆ ರೋಡು. ಇದು ತುಂಬಾ ಸಲ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ ಅಂತ. ಆಕ್ಸಿಡೆಂಟ್ ಬೇಜಾನ್ ಸಲ ಆಗೈತೆ. ಯಾರು ಇದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಮಾನ್ಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ರವರೇ, ದಯವಿಟ್ಟು ಈ ರಸ್ತೆಯ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ನೀಡಿ. ನೀವು ಮನಸ್ಸು ಮಾಡಿದರೆ ಇದು ದೊಡ್ಡ ವಿಚಾರವೇ ಅಲ್ಲ. ನಿಮಗೆ ನಿಮ್ಮದೇ ಆದ ಕೆಲಸಗಳ ಒತ್ತಡ ಇರುತ್ತದೆ. ಆದರೆ ಇದು ಬಹಳ ಗಂಭೀರ ವಿಚಾರ. ಅನ್ಯ ಜಿಲ್ಲೆಗಳ, ರಾಜ್ಯಗಳ, ದೇಶಗಳ ಜನರ ಮುಂದೆ ನಮ್ಮೂರಿನ ಮರ್ಯಾದೆ ಹೋಗುತ್ತಿದೆ. ಹಾಗಾಗಿ ಈ ವಿಚಾರಕ್ಕೆ ಆದಷ್ಟು ಬೇಗ ಮುಕ್ತಿ ಕೊಡಿ. ಇದು ಇಡೀ ಚಿಕ್ಕಬಳ್ಳಾಪುರದ ನಿವಾಸಿಗಳ ಕಡೆಯಿಂದ ನಿಮಗೆ ಸುಮನ್ ಟಿವಿ ಮಾಡುತ್ತಿರುವ ವಿನಂತಿ. ವಂದನೆಗಳೊಂದಿಗೆ ಸುಮನ್ ಟಿವಿ.